ಕೇಂದ್ರದ ವಿರುದ್ಧ ಮತ್ತೆ ತಮಿಳುನಾಡು ಸರ್ಕಾರ ಸಮರ ಸಾರಿದೆ. ಸಭೆ ನಡೆಸೋಕೆ ಮುಂದಾಗಿರೋದು ತಮಿಳುನಾಡು ಸಿಎಂ ಸ್ಟಾಲಿನ್. ಮತ್ತೆ ಕೇಂದ್ರದ ವಿರುದ್ಧ ತಮಿಳುನಾಡು ಸರ್ಕಾರ ಸಮರ ಶುರುವಾಗಿದೆ. ಸಭೆ ನಡೆಸೋಕೆ ಮುಂದಾಗಿದ್ದಾರೆ ತಮಿಳುನಾಡು ಸಿಎಂ ಸ್ಟಾಲಿನ್. ಬಿಜೆಪಿಯೇತರ ರಾಜ್ಯಗಳ ಸಿಎಂಗಳ ಜೊತೆಗೆ ಸಭೆಗೆ ಪ್ಲಾನ್ ಸಿದ್ಧ ಆಗಿದೆ. ಚುನಾಯಿತ ಸರ್ಕಾರದ ಮೇಲೆ ಪದೇ ಪದೇ ಗದಾಪ್ರಹಾರ ನಡೀತಾ ಇದೆ. ಕೇಂದ್ರದ ಪರೋಕ್ಷ ಆಣತಿಯಂತೆ ನಡೆದುಕೊಳ್ಳುತ್ತಿದ್ದಾರೆ ಎನ್ನುವಂಥ ಆರೋಪ ಇದೆ. ಹೀಗಾಗಿ ಬಿಜೆಪಿಯೇತರ ರಾಜ್ಯಗಳ ಸಿಎಂಗಳ ಜೊತೆಗೆ ಸಭೆ ನಡೆಯುತ್ತೆ. ಶೀಘ್ರದಲ್ಲೇ ಸಿಎಂ ಸಿದ್ದರಾಮಯ್ಯ, ಪಿಣರಾಯಿ ವಿಜಯನ್, ಪಂಜಾಬ್ ಸಿಎಂ, ಪಶ್ಚಿಮ ಬಂಗಾಳದ ಸಿಎಂ ಸಭೆ ಮಾಡುವಂತಹ ಸಾಧ್ಯತೆ ಇದೆ. ಎಲ್ಲರ ಅಭಿಪ್ರಾಯವನ್ನು ಪಡೆದು ಕಾನೂನು ಹೋರಾಟಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ತಮಿಳುನಾಡು ಸರ್ಕಾರ ಇದೀಗ ಸಮರ ಸಾರಿರೋದು. ಈ ಹಿಂದೆ ಕೂಡ ಎಲ್ಲರೂ ಕೂಡ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವ ರಾಜ್ಯಗಳಲ್ಲಿದೆಯೋ ಆ ಎಲ್ಲ ರಾಜ್ಯಗಳ ಸಿಎಂಗಳು ಹಿಂದೆ ಸಭೆ ನಡೆಸಿದ್ರು. ಈಗ ಮತ್ತೊಮ್ಮೆ ಅದೇ ರೀತಿಯಾಗಿ ಸಭೆ ನಡೆಸೋದಕ್ಕೆ ಒಂದು ನಿರ್ಧಾರ ಆಗಿರೋದು. ಬಿಜೆಪಿಯೇತರ ರಾಜ್ಯಗಳ ಸಿಎಂಗಳ ಜೊತೆಗೆ ಸಭೆ ನಡೆಸಲಿಕ್ಕೆ ತಮಿಳುನಾಡು ಸಿಎಂ ಸ್ಟಾಲಿನ್ ಪ್ಲಾನ್ ಮಾಡಿದ್ದಾರೆ. ಕೇಂದ್ರದ ಆ ಪರೋಕ್ಷ ಆಣತಿಯಂತೆ ಗವರ್ನರ್ಗಳು ನಡ್ಕೊಳ್ತಿದ್ದಾರೆ ಎನ್ನುವಂಥ ಆರೋಪ ಇದೆ. ಬಿಜೆಪಿಯೇತರ ರಾಜ್ಯಗಳ ಸಿಎಂಗಳ ಜೊತೆ ಸಭೆ ಮಾಡೋ ಸಾಧ್ಯತೆ ಇದೆ. ಶೀಘ್ರದಲ್ಲಿ ಸಿಎಂ ಸಿದ್ದರಾಮಯ್ಯ, ಪಿಣರಾಯಿ ವಿಜಯನ್, ಪಂಜಾಬ್ ಸಿಎಂ, ಪಶ್ಚಿಮ ಬಂಗಾಳದ ಸಿಎಂ ಇವರೆಲ್ಲರೂ ಕೂಡ ಒಟ್ಟಾಗಿ ಸಭೆ ನಡೆಸುವಂತಹ ಸಾಧ್ಯತೆ ಇದೆ. ಎಲ್ಲರ ಅಭಿಪ್ರಾಯ ಪಡೆದು ಕಾನೂನು ಹೋರಾಟಕ್ಕೆ ಪ್ಲಾನ್ ಕೂಡ ಮಾಡಲಾಗುತ್ತೆ. ಇನ್ನು ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ. ಇವತ್ತಿಗೆ 9ನೇ ದಿನ. ಇವತ್ತು ಕೂಡ ಪುರಾತನ ಕಾಲದ ವಸ್ತುಗಳು ಪತ್ತೆಯಾಗಿರೋದು. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿರೋದು. ತೋಟದ ಮನೆಯ ಗೋಡೆಯಲ್ಲಿ ಪುರಾತನ ವಸ್ತು ಪತ್ತೆಯಾಗಿದೆ. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ತೋಟದ ಮನೆಯ ಗೋಡೆಯಲ್ಲಿ ಪುರಾತನ ವಸ್ತು ಪತ್ತೆಯಾಗಿರೋದು. ಗೋಡೆಗಳಲ್ಲಿ ವಾಸ್ತುಶಿಲ್ಪ ಶಿಲೆಗಳು ಪತ್ತೆಯಾಗಿರೋದು. ಧಾರಪಾಲಿಕ, ಅಲಂಕಾರಿಕ ಶಿಲೆ, ದಾನಶಿಲೆ, ಬಾವಿಯಲ್ಲಿ ಸರಸ್ವತಿ ಶಿಲ್ಪಕಲೆಗಳು ಪತ್ತೆಯಾಗಿವೆ. ಹೊಯ್ಸಳರ ಕಾಲದ ಶಿಲ್ಪಕಲೆಗಳು ಅನ್ನುವಂಥ ಮಾಹಿತಿ ಸಿಕ್ಕಿರೋದು. ಪುರಾತತ್ವ ಇಲಾಖೆಯಿಂದ ವಸ್ತುಗಳ ಪರಿಶೀಲನೆ ಮಾಡಲಾಗಿದೆ. ನೋಡಿ, ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ಲಕ್ಕುಂಡಿಯಲ್ಲಿ ಸಿಕ್ಕಿರುವಂಥ ವಸ್ತುಗಳು, ಪುರಾತನ ಕಾಲದ ವಸ್ತುಗಳು. ಇವೆಲ್ಲವೂ ಕೂಡ ದ್ವಾರಪಾಲಕ, ಅಲಂಕಾರಕ ಶಿಲೆ, ದಾನಶಿಲೆ, ಬಾವಿಯಲ್ಲಿ ಸರಸ್ವತಿ ಶಿಲೆ, ಶಿಲ್ಪಕಲೆಗಳು ಕೂಡ ಪತ್ತೆಯಾಗಿರೋದು. ಇವೆಲ್ಲವೂ ಕೂಡ ಹೊಯ್ಸಳರ ಕಾಲದ ಶಿಲ್ಪಕಲೆಗಳು ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಅಂದರೆ ಈ ಒಂದು ಜಾಗಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಬಹುಶಃ ಇನ್ನೂ ಒಂದಷ್ಟು ವಸ್ತುಗಳು ಸಿಗುವಂತಹ ಕುತೂಹಲ ಕೂಡ ಇಲ್ಲಿ ಮನೆ ಮಾಡಿರೋದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ನಾವು ಯಾವ ರೀತಿಯಾಗಿದ್ದಂಥ ಒಂದು ಶಿಲ್ಪಕಲೆಗಳು ಸಿಗ್ತಾ ಇದೆ ಅಂಥೇಳಿ. ಅದು ಮನೆ ಗೋಡೆಯಲ್ಲಿ ಆ ಥರದ ಒಂದು ಶಿಲೆ ಪತ್ತೆಯಾಗಿರೋದು. ಗೊತ್ತಿಲ್ಲ ಯಾವ್ಯಾವ ವಸ್ತುಗಳು ಇಲ್ಲಿ ಇನ್ನೂ ಸಿಗಲಿಕ್ಕಿದೆ ಅನ್ನೋದು. ಬಹುಶಃ ಎಷ್ಟು ದಿನಗಳ ಕಾಲ ಇದೇ ರೀತಿಯಾಗಿ ಉತ್ಖನನ ಕಾರ್ಯ ಮುಂದುವರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಬಗೆದಷ್ಟು ಮತ್ತಷ್ಟು ಕುತೂಹಲ ಅಂತೂ ಲಕ್ಕುಂಡಿಯ ಒಂದು ಭಾಗದಲ್ಲಿ, ಗ್ರಾಮದ ಒಂದು ಖ್ಯಾತಿ ಕೂಡ ಅಷ್ಟೇ ಹೆಚ್ಚಾಗ್ತಾ ಇದೆ. ವಾಸ್ತುಶಿಲ್ಪ ಕಲೆಗಳ ಒಂದು ಕಲ್ಲು ಪತ್ತೆಯಾಗಿರೋದು. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ಸ್ಥಳದಲ್ಲಿ ಕಾರ್ಮಿಕ ಸಂಘದಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಉತ್ಖನನ ಸ್ಥಳದಲ್ಲಿ ಕಾರ್ಮಿಕ ಸಂಘದಿಂದ ಪ್ರೊಟೆಸ್ಟ್ ನಡೀತಾ ಇದೆ. ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಪಟ್ಟು ಹಿಡಿದಿದ್ದಾರೆ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷ ಅಶ್ವಥ್ ಅವರ ನೇತೃತ್ವದಲ್ಲಿ ಧರಣಿ ನಡೀತಾ ಇರೋದು. ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯ ಕೊಡುವವರೆಗೂ ಕೂಡ ಕೆಲಸ ಮಾಡಬೇಡಿ ಅಂಥೇಳಿ ಆಗ್ರಹಿಸಿದ್ದಾರೆ. ನಿಷೇಧಿತ ಸ್ಥಳದಲ್ಲಿ ಯಾಕೆ ಪ್ರತಿಭಟನೆ ಅಂಥೇಳಿ ವಾಗ್ವಾದ ಕೂಡ ನಡೀತಾ ಇದೆ. ಪ್ರತಿಭಟನಾಕಾರರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪೊಲೀಸರು. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಗದಗ ಪೊಲೀಸರು.
ಬರ್ರಿ ತೋರಿಸ್ತೀನಿ ಇಲ್ಲಿ ಅಡೆತಡೆ ಮಾಡಬೇಡ್ರಿ ಕೆಲಸ ಮಾಧ್ಯಮ ಇತಿಹಾಸ ಮಾಧ್ಯಮದ ಮುಂದೆ ಕೆಲ್ಸಕ್ಕೆ ತೊಂದರೆ ಮಾಡಬೇಡ್ರಿ ದಯವಿಟ್ಟು ಬರ್ರಿ ಕೆಲ್ಸಕ್ಕೆ ತೊಂದರೆ ಮಾಡಬೇಡ್ರಿ ಚೆಕ್ ಮಾಡಿಸ್ತೀನಿ ಅಲ್ಲ ಸರ್ ಆಮೇಲೆ ಇದು ನಿರ್ಬಂಧಿತ ಪ್ರದೇಶ ಹೋರಾಟ ಮಾಡಕ್ ಬಂದಿಲ್ಲ ಆಯ್ತು ಮಾತಾಡಿದ್ರೆ ಕೇಳಿ ಜಾಗ ಸಂಘಟನೆ ನಾವಿಲ್ಲ ಕಾರ್ಮಿಕ ಸಂಘಟನೆ ಕೊಡ್ರಿ ಅವ್ನು ಬಂದು ಇವಂಗ ಹಾಕೋರಿ ಸರ್ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬಿಕೆ ಹರಿಪ್ರಸಾದ್ ಅವರು ಮೀಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್. ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿ ಮಾಡಿದ್ದಾರೆ ಹರಿಪ್ರಸಾದ್. ರಾಜ್ಯಪಾಲರ ವಿಷಯದ ಕುರಿತು ಸಿಎಂ ಬಳಿ ಚರ್ಚೆ ಮಾಡಿದ್ದಾರೆ. ಸದನದಲ್ಲಿ ಕೋಲಾಹಲ ಎಬ್ಬಿಸಿದ ವಿಚಾರದ ಕುರಿತು ಚರ್ಚೆಯಾಗಿದೆ ಇಬ್ಬರ ನಡುವೆ. ಹರಿಪ್ರಸಾದ್ ರವಿ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಬಿಜೆಪಿ ಒತ್ತಾಯಿಸ್ತಾ ಇದೆ. ಬಿಜೆಪಿ ಜೆಡಿಎಸ್ ಶಾಸಕರಿಂದ ಒತ್ತಾಯದ ಹಿನ್ನೆಲೆ ಇವತ್ತು ಬಿಕೆ ಹರಿಪ್ರಸಾದ್ ಅವರು ಸಿಎಂ ಅವರನ್ನ ಮೀಟ್ ಮಾಡಿದ್ದಾರೆ. ಕಲಾಪದಲ್ಲಿ ರಾಜ್ಯಪಾಲರು ಕ್ಯಾಬಿನೆಟ್ ಸಿದ್ಧಪಡಿಸಿದ ಭಾಷಣವನ್ನ ಓದದೆ ಕೇವಲ 2 ನಿಮಿಷ ಭಾಷಣ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾರೆ. ಆ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರನ್ನು ತಡೆಯೋ ಪ್ರಯತ್ನ ಮಾಡ್ತಾರೆ. ಹೀಗಾಗಿ ಕಾಂಗ್ರೆಸ್ ನಾಯಕರ ನಡೆ ಸರಿಯಿಲ್ಲ, ಹರಿಪ್ರಸಾದ್ ಅವರು ಮಾಡಿದ್ದು ಸರಿಯಿಲ್ಲ, ಗೂಂಡಾಗಿರಿ ಮಾಡಿದ್ರು ಹರಿಪ್ರಸಾದ್ ಅವರು ಅಂಥೇಳಿ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಹರಿಪ್ರಸಾದ್ ಹಾಗೆ ರವಿ ವಿರುದ್ಧ ಕ್ರಮ ತಗೊಳ್ಬೇಕು ಅಂತೇಳಿ ಬಿಜೆಪಿಯವರು ಒತ್ತಾಯಿಸ್ತಾ ಇರುವಂತಹ ಹಿನ್ನೆಲೆ ಇವತ್ತು ಸಿಎಂ ಅವರನ್ನ ಬಿಕೆ ಹರಿಪ್ರಸಾದ್ ಅವರು ಮೀಟ್ ಮಾಡಿದ್ದಾರೆ. ಘಟನೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ.